ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಟೀಮ್ ಇಂಡಿಯಾದ ಹೆಡ್ ಕೋಚ್ ಆಗಿ ಗೌತಮ್ ಗಂಭೀರ್ ನೇಮಕಗೊಂಡಿರುವುದು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಅವರ ಮೊದಲ ಚಾಲೆಂಜ್ ಶ್ರೀಲಂಕಾ ವಿರುದ್ಧದ ಸರಣಿ T20 ಹಾಗೇನೆ ಒನ್ ಡೇ ಇದೆ. ಆದರೆ ಯಾವಾಗ ಗಂಭೀರ್ ಅವ್ರನ್ನ ಕೋಚ್ ಆಗಿ ನೇಮಕ ಮಾಡಲಾಯಿತೋ ಆ ದಿನದಿಂದ ಏನಾದರೂ ಒಂದು ಡೆವಲಪ್ಮೆಂಟ್ ಆಗ್ತಲೇ ಇದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಈಗ ಸಪೋರ್ಟಿಂಗ್ ಸ್ಟಾಫ್. ಯಾವುದೇ ಒಂದು ತಂಡ ಯಶಸ್ವಿ ಆಗಬೇಕು ಅಂತಂದ್ರೆ ಬರೀ ಹೆಡ್ ಕೋಚ್ ಮಾತ್ರ ಅಲ್ಲ, ಟೀಮಲ್ಲಿರುವಂಥ ಸಪೋರ್ಟಿಂಗ್ ಸ್ಟಾಫ್ ಬಹಳ ಮುಖ್ಯ ಆಗ್ತಾರೆ. ಫಾರ್ ಎಕ್ಸಾಂಪಲ್ ರಾಹುಲ್ ದ್ರಾವಿಡ್ T20 ವರ್ಲ್ಡ್ ಕಪ್ ಅನ್ನು ಗೆದ್ದಿದ್ದರ ಹಿಂದೆ ಅವರೇ ಹೇಳಿದ ಹಾಗೆ ನನ್ನ ಪಾತ್ರ ಬಹಳ ಸಣ್ಣದು, ಆದರೆ ನನ್ನ ಜೊತೆಗೆ ಇರುವಂಥ ಸಪೋರ್ಟಿಂಗ್ ಸ್ಟಾಫ್ ಏನಿದ್ದಾರೆ ಅವರ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಫೀಲ್ಡಿಂಗ್ ಕೋಚ್, ಬ್ಯಾಟಿಂಗ್ ಕೋಚ್, ಬೌಲಿಂಗ್ ಕೋಚ್, ಪಾರಸ್ ಮಹಾಮ್ರೆ ಇದ್ರು, ವಿಕ್ರಮ್ ರಾಥೋರ್ ಇದ್ರು, ದಿಲೀಪ್ ಇದ್ರು. ಇವರೆಲ್ಲರ ಶ್ರಮದಿಂದ ನಮ್ಮ ಟೀಮ್ ಚಾಂಪಿಯನ್ ಆಗಿದೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ಕರೆಕ್ಟಾಗಿ ಅವ್ರನ್ನ ಗೈಡ್ ಮಾಡ್ಕೊಂಡು ಬಂದರು. ಜೊತೆಗೆ ಫಿಸಿಷಿಯನ್ಸ್ ಕೂಡ ಇರ್ತಾರೆ. ಹಾಗೇನೆ ಮೆಂಟಲಿ ಒಂದಷ್ಟು ಅವರ ಒಂದು ಫಿಟ್ನೆಸ್ ಇರುತ್ತಲ್ಲ, ಅಥವಾ ಮಾನಸಿಕವಾಗಿರುವಂಥ ಒಂದು ಶಾಂತಿ, ಅದನ್ನು ಕಾಪಾಡುವಂಥ ನಿಟ್ಟಿನಲ್ಲೂ ಕೂಡ ಕೋಚಿಂಗ್ ಸ್ಟಾಫ್ ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಈಗ ಗೌತಮ್ ಗಂಭೀರ್ ಕೂಡ ತಮಗೆ ಬೇಕಾಗಿರುವಂಥ ಅಥವಾ ತಮ್ಮ ವರ್ಕ್ ಸ್ಟೈಲ್ಗೆ ಸೂಟ್ ಆಗುವಂತಹ ಒಂದು ಸಪೋರ್ಟಿಂಗ್ ಸ್ಟಾಫನ್ನು BCCI ಬಳಿ ಕೇಳ್ತಿದ್ದಾರೆ. ಯಾರನ್ನೇ ಗಂಭೀರ್ ಇಂಥ ಒಂದು ಸಪೋರ್ಟಿಂಗ್ ಸ್ಟಾಫ್ ಬೇಕು ಅಂತ ಹೇಳಿದಾಗ BCCI ಕಡೆಯಿಂದ ಅದಕ್ಕೆ ರಿಜೆಕ್ಷನ್ ಬರ್ತಾ ಇದೆ ಅಂತ ಹೇಳಲಾಗ್ತಿದೆ. ಇದೆಲ್ಲವೂ ಕೂಡ ರಿಪೋರ್ಟ್ಸ್ ಪ್ರಕಾರ. ಇನ್ನೂ ಕೂಡ ಅಫಿಷಿಯಲಿ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಆಗಿಲ್ಲ, ಎಲ್ಲೂ ಕೂಡ ಗಂಭೀರ್ ಹೇಳಿಲ್ಲ. ಆದರೆ ಒಂದಷ್ಟು ರಿಪೋರ್ಟ್ಗಳ ಪ್ರಕಾರ ಈ ರೀತಿಯಾಗಿ ಆಗ್ತಾ ಇದೆ. ಆರಂಭದಲ್ಲಿ ವಿನಯ್ ಕುಮಾರ್ ಅವ್ರನ್ನ ಅವರು ಬೌಲಿಂಗ್ ಕೋಚ್ ಆಗಿ ಕೇಳಿದ್ರು ಅನ್ನೋ ವಿಚಾರ ಇತ್ತು. ಆದರೆ ವಿನಯ್ ಕುಮಾರ್ ಬೌಲಿಂಗ್ ಕೋಚ್ ಆಗೋದಕ್ಕೆ BCCI ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲವೂ ಕೂಡ ಇನ್ನು ರಿಪೋರ್ಟ್ಸ್ ಪ್ರಕಾರ ಬರ್ತಿರುವಂಥ ವಿಚಾರ. ಸೊ ವಿನಯ್ ಕುಮಾರ್ ಅದಾದ್ಮೇಲೆ ಫೀಲ್ಡಿಂಗ್ ಕೋಚ್ ಆಗಿ ಅವರು ಜಾಂಟಿ ರೋಡ್ಸ್ ಅವ್ರನ್ನ ಕೇಳಿದ್ರು. ಸೌತ್ ಆಫ್ರಿಕಾದ ಲೆಜೆಂಡ್. ಫೀಲ್ಡಿಂಗ್ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗೋದೆ ಜಾಂಟಿ ರೋಡ್ಸ್. ಜೊತೆಗೆ ಗಂಭೀರ್ ಜೊತೆ ಅವರು ಕೆಲಸ ಮಾಡಿದ್ದಾರೆ IPL ಫ್ರಾಂಚೈಸಿಗಳಲ್ಲಿ. ಹಾಗಾಗಿ ಫೀಲ್ಡಿಂಗ್ ಕೋಚ್ ಆಗಿ ಜಾಂಟಿ ರೋಡ್ಸ್ ಬೇಕು ಅಂತ ಕೇಳಿದ್ರು. ಆದರೆ BCCI ಕಡೆಯಿಂದ ಅದಕ್ಕೂ ಕೂಡ ಅಪ್ರೂವಲ್ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆಲ್ಮೋಸ್ಟ್ ಇಬ್ಬರನ್ನ ಈಗಾಗಲೇ BCCI ರಿಜೆಕ್ಟ್ ಮಾಡಿದೆ ಅಂತ ಹೇಳಲಾಗ್ತಿದೆ. ವಿನಯ್ ಕುಮಾರ್ ಬಹಳಷ್ಟು ಮಂದಿ ಪ್ರಶ್ನೆ ಮಾಡಿದ್ರು, ವಿನಯ್ ಕುಮಾರ್ ಯಾಕೆ, ಬುಮ್ರಾಗ್ ಅವ್ರು ಏನು ಹೇಳ್ಕೊಡ್ತಾರೆ ಅಂತ. ಆದರೆ ಬರೀ ಹೇಳ್ಕೊಡೋದು ಮಾತ್ರ ಅಲ್ಲ, ಒಬ್ಬ ಬೌಲಿಂಗ್ ಕೋಚ್ನ ಒಂದು ಕರ್ತವ್ಯ ಏನಿರುತ್ತೆ ಅಂತಂದರೆ ಆಯಾ ಪಿಚ್ಗಳಲ್ಲಿ ಯಾವ ಲೆಂತ್ಗಳನ್ನು ಹಾಕಬೇಕು, ಇಂಥ ಬ್ಯಾಟ್ಸ್ಮನ್ಗೆ ಯಾವ ಲೆಂತ್ ಹಾಕಿದ್ರೆ ಒಳ್ಳೇದಾಗುತ್ತೆ, ಹೇಗೆ ಔಟ್ ಮಾಡ್ಬೋದು, ಹೇಗೆ ಟ್ಯಾಕಲ್ ಮಾಡಬೇಕು. ಕೆಲವೊಂದಷ್ಟು ಬ್ಯಾಟ್ಸ್ಮನ್ಗಳು ಶಾರ್ಟ್ ಪಿಚ್ ಬಾಲ್ ಆಡಲ್ಲ, ಯಾರ್ಕರ್ ಬಾಲ್ಗಳಿಗೆ ಕೆಲವರು ತಡ್ಕಾಡ್ತಾರೆ. ಸೊ ವಿನಯ್ ಕುಮಾರ್ ದೇಸಿ ಕ್ರಿಕೆಟ್ನಲ್ಲಿ ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯನ್ಸ್ ಇರುವಂಥ ಬೌಲರ್. ಜೊತೆಗೆ ಬೇರೆ ಬೇರೆ ಫ್ರಾಂಚೈಸಿಗೆ ಆಡಿದ್ದಾರೆ, ಟೀಮ್ ಇಂಡಿಯಾಗೂ ಕೂಡ ಆಡಿದ್ದಾರೆ. ಸೊ ಆ ಕಾರಣಕ್ಕೆ ಜೊತೆಗೆ ಗಂಭೀರ್ ಹಾಗೂ ವಿನಯ್ ಕುಮಾರ್ ಅವರ ವೇವ್ ಲೆಂತ್ ಚೆನ್ನಾಗಿದೆ. ಸೊ ಆ ಕಾರಣಕ್ಕೆ ಅವರು ಕೇಳಿದರು. ಬಟ್ ವಿನಯ್ ಕುಮಾರ್ ಅವ್ರನ್ನ ಕೂಡ ಒಪ್ಪಿಲ್ಲ ಅಂತ ಹೇಳಲಾಗ್ತಿದೆ. ಜಾಂಟಿ ರೋಡ್ಸ್ ಬಗ್ಗೆ ಏನು ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಫೀಲ್ಡಿಂಗ್ ವಿಚಾರದಲ್ಲಿ ಅವರು ಟಾಪ್ ಕ್ಲಾಸ್ ಆಗಿರ್ತಾರೆ. ಹಾಗೆಯೇ ಈಗ ಮುಂದೆ ಇನ್ನೂ ಕೂಡ ಒಂದಷ್ಟು ಮಂದಿಯನ್ನು ಕೇಳೋದಕ್ಕೆ ಒಂದು ಲಿಸ್ಟನ್ನು BCCI ಮುಂದೆ ಗಂಭೀರ್ ಇಟ್ಟಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅಭಿಷೇಕ್ ನಾಯರ್. ಈ ಬಾರಿ KKR ಕೋಲ್ಕತಾ ನೈಟ್ ರೈಡರ್ಸ್ ಏನಾದರೂ ಚಾಂಪಿಯನ್ ಆಗಿದೆ ಅಂತಂದರೆ ಅಭಿಷೇಕ್ ನಾಯರ್ ಅವರ ಬ್ಯಾಕ್ಗ್ರೌಂಡ್ ವರ್ಕ್ ಇದೆಯಲ್ಲ, ಅದು ಬಹಳ ಮುಖ್ಯ. ನೀವು ಚಾಂಪಿಯನ್ ಆದಾಗಲೇ ರಿಂಕು ಸಿಂಗ್, ಶ್ರೇಯಸ್ ಅಯ್ಯರ್, ನಿತೀಶ್ ರಾಣಾ ಎಲ್ಲರೂ ಕೂಡ ಹೇಳ್ತಿದ್ದಂಥ ಮಾತದೇನೆ, ನಮ್ಮ ಬ್ಯಾಟಿಂಗ್ ಕೋಚ್ ಅಭಿಷೇಕ್ ನಾಯರ್ ನಮ್ಮನ್ನು ಕರೆಕ್ಟಾಗಿ ಗೈಡ್ ಮಾಡಿದ್ರು, ಫೋಕಸಲ್ಲಿಟ್ಟರು. ಆ ಕಾರಣಕ್ಕೆ ನಾವು ಈ ಒಂದು ಟ್ರೋಫಿಯನ್ನು ಗೆದ್ವಿ ಅಂತ IPLನಲ್ಲಿ KKRನ ಪ್ಲೇಯರ್ಸ್ಗಳು ಹೇಳ್ತಾ ಇದ್ರು. ಹಾಗಾಗಿ ಅಭಿಷೇಕ್ ನಾಯರ್ ಬ್ಯಾಟಿಂಗ್ ಕೋಚ್ ಆಗಿ ಬೇಕು ಅಂತ ಕೇಳಿದ್ದಾರೆ. ಕಾದ್ ನೋಡಬೇಕು, ಮೇ ಬಿ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಗ್ಬೋದು ಅಂತ ಅನಿಸ್ತಾ ಇದೆ. ಯಾಕಂದರೆ ಅಭಿಷೇಕ್ ನಾಯರ್ ಅವರ ರೆಪ್ಯುಟೇಷನ್ ಹಾಗೇನೆ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದೆ. ಹಾಗೆಯೇ ಬೌಲಿಂಗ್ ಕೋಚ್ ಈಗಾಗಲೇ ವಿನಯ್ ಕುಮಾರ್ನ ಕೇಳಿದ್ರು, ಅದಾಗಿಲ್ಲ. ಈಗ ಸೌತ್ ಆಫ್ರಿಕಾದ ಮಾರ್ನೆ ಮಾರ್ಕೆಲ್ ಅವರು ಕೂಡ ಲಕ್ನೋ ಈ ಒಂದು ಫ್ರಾಂಚೈಸಿಯಲ್ಲಿ ಜೊತೆಗೆ ಆಡಿದಂಥವ್ರು. ಆ ಕಾರಣಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ, ವೇವ್ ಲೆಂತ್, ವರ್ಕ್ ಫ್ಲೋ ಚೆನ್ನಾಗಿರುತ್ತೆ ಅಂತ ಗಂಭೀರ್ ಕೇಳಿದ್ದಾರೆ. ಮೇ ಬಿ ಮಾರ್ಕೆಲ್ ಏನಾಗ್ತಾರೆ, ಮಾರ್ನೆ ಮಾರ್ಕೆಲ್ ಅವರ ಈ ಒಂದು ಅಪ್ರೂವಲ್ ಸಿಗುತ್ತಾ ಅನ್ನೋದು ಕಾದ್ ನೋಡಬೇಕಾಗಿದೆ. ಸೊ ಹೀಗೆ ಒಂದಷ್ಟು ಲಿಸ್ಟನ್ನು ಅವ್ರು ಇಟ್ಕೊಂಡಿದ್ದಾರೆ, ಇಂಥ ಪ್ಲೇಯರ್ಸ್ಗಳು ಬೇಕು ಅಂತ. ಸೊ ಅದರಲ್ಲಿ ಫೀಲ್ಡಿಂಗ್ ಕೋಚ್ ಈಗ ಸಿಕ್ಕಿಲ್ಲ. ಸೊ ಹಾಗಾಗಿ ಗಂಭೀರ್ ಅವರ ಈ ಸಪೋರ್ಟಿಂಗ್ ಸ್ಟಾಫ್ ಟೀಮ್ ಏನಿದೆ ಅದರಲ್ಲಿ ಅಭಿಷೇಕ್ ನಾಯರ್, ಮಾರ್ನೆ ಮಾರ್ಕೆಲ್ ಇಬ್ಬರನ್ನೂ ಕೂಡ ಈಗ ಆರಂಭದಲ್ಲಿ ಇಬ್ಬರು ರಿಜೆಕ್ಷನ್ ಆದ ನಂತರ ಇವ್ರನ್ನ ಈಗ ಒಂದು ಕನ್ಸಿಡರೇಷನ್ನಲ್ಲಿ ಗಂಭೀರ್ ಇಟ್ಟಿದ್ದಾರೆ. ಆದರೆ ಆರಂಭದಲ್ಲಿ BCCI ಯಾಕೆ ಗಂಭೀರ್ ಅವರ ಈ ಒಂದು ಡಿಮ್ಯಾಂಡ್ಗಳಿಗೆ ಒಪ್ಪಿಗೆಯನ್ನು ಸೂಚಿಸ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ. ಇದೇ ರೀತಿಯಾಗಿ ಮುಂದುವರೆದ್ರೆ ಇನ್ನೂ ಕೂಡ ಅವರು ರೋಹಿತ್ ಜೊತೆಗೆ ಅಲ್ಲಿ ಕ್ಯಾಂಪ್ನಲ್ಲಿ ಇರಬೇಕಾಗುತ್ತೆ, ಟ್ರೈನಿಂಗ್ ಕ್ಯಾಂಪ್ನಲ್ಲಿ. ಕೊಹ್ಲಿ ಜೊತೆಗೆ ವಿರಾಟ್ ವರ್ಕ್ ಮಾಡಬೇಕಾಗಿದೆ, ಅಂದರೆ ವಿರಾಟ್ ಕೊಹ್ಲಿ ಹಾಗೆಯೇ ಗಂಭೀರ್ ಇಬ್ಬರು ಕೂಡ ಆಡಬೇಕಾಗಿದೆ. ಸೊ ಇವರೆಲ್ಲರೂ ಕೂಡ ಬಂದಾಗ ಇನ್ನಷ್ಟು ತಿಕ್ಕಾಟ ಹೆಚ್ಚಾಗುತ್ತಾ, BCCI ಇದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಬಟ್ ಒಬ್ಬ ಕೋಚ್ ಅಂತ ಬಂದಮೇಲೆ ಅವ್ರಿಗೆ ಸ್ವಲ್ಪ ಫ್ರೀ ಹ್ಯಾಂಡ್ ಕೊಡೋದು ಒಳ್ಳೆಯದು. ಅವ್ರಿಗೆ ಬೇಕಾದಂಥ ಸ್ಟಾಫನ್ನು ತೆಗೆದುಕೊಂಡಾಗ ಪರ್ಫಾರ್ಮೆನ್ಸ್ ಮೇಲೆ ಅದು ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಜಾಸ್ತಿ ದೂರ ಇಲ್ಲ, ಈಗ ಆಲ್ಮೋಸ್ಟ್ ಜುಲೈ ಲಾಸ್ಟ್ನಲ್ಲಿ ಈ ಒಂದು ಟೂರ್ನಿ ಆರಂಭ ಆಗ್ತಾ ಇದೆ, ಶ್ರೀಲಂಕಾ ಟೂರ್ನಿ. ಸೊ ಹೆಚ್ಚಿನ ಸಮಯ ಇಲ್ಲದೇ ಇರೋದ್ರಿಂದ ಆದಷ್ಟು ಬೇಗ ಸಪೋರ್ಟಿಂಗ್ ಸ್ಟಾಫನ್ನು ಒಂದು ಪ್ಲ್ಯಾನ್ ಮಾಡುವಂಥ ಅವಕಾಶ ಗಂಭೀರ್ಗೂ ಕೂಡ ಕೊಡಬೇಕು, BCCI ಕೂಡ ಅವ್ರನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಕಾದ್ ನೋಡೋಣ ಏನಾಗುತ್ತೆ. ಇನ್ನಷ್ಟು ಡಿಮ್ಯಾಂಡ್ಗಳನ್ನು ಖಂಡಿತ ಗಂಭೀರ್ ಇಡ್ತಾರೆ. ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಅವ್ರು ಭಾಳ ಹಠ ಹಿಡಿದು ನನಗಿದೇ ಬೇಕು ಅಂತ ಹೇಳುವಂಥ ಒಬ್ಬ ಪ್ಲೇಯರ್, ವ್ಯಕ್ತಿ. ಸೊ ಕಾದ್ ನೋಡೋಣ ಮುಂದೇನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಯಾರು ಬೌಲಿಂಗ್ ಕೋಚ್ ಆಗಬೇಕು? ಜಹೀರ್ ಖಾನ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ.
ಸೊ ಯಾರು ಬೌಲಿಂಗ್ ಕೋಚ್ ಆದರೆ ಒಳ್ಳೆಯದು, ಬ್ಯಾಟಿಂಗ್ ಕೋಚ್ ಆದರೆ ಒಳ್ಳೆಯದು, ನಿಮ್ಮ ಒಪಿನಿಯನ್ ದಯವಿಟ್ಟು ಕಮೆಂಟ್ ಮಾಡಿ. ಇದಾಗಿತ್ತು ಡಿಜಿಟಲ್ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.